ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಕೊಂಬೆಗೋ ಬೇರಿಗೋ ಎಂಬ 20ನೆಯ ವಿಚಾರಕ್ಕೆ ಸ್ವಾಗತ. ಅದೊಂದು ಮನೆಯ ಅಂಗಳದಲ್ಲಿ ಒಂದು ಮಾವಿನ ಗಿಡವಿತ್ತು. ಆ ಗಿಡವು ಎಲ್ಲ ದಿಕ್ಕುಗಳಿಗೂ ಕೊಂಬೆಗಳನ್ನು ಬಿಟ್ಟಿತ್ತು. ಎಲೆಗಳು ಎಲ್ಲ ಕಡೆಗೂ ಚಿಗುರಿದ್ದವು. ವಸಂತ ಋತುವಾದ್ದರಿಂದ ಎಲೆಗಳು ಕೋಮಲವಾಗಿ, ಕೆಲವು ಕೆಂಪಾಗಿಯೂ ಕೆಲವು ಹಸಿರಾಗಿಯೂ ನಳನಳಿಸುತ್ತಿದ್ದವು. ಆ ಮನೆಯಲ್ಲಿ ಒಬ್ಬನೇ ಒಬ್ಬ ಯುವಕನು ವಾಸವಾಗಿದ್ದನು. ಅವನು ಆ ಮನೆಯನ್ನು ಕೊಂಡು 4-5 ತಿಂಗಳಾಗಿತ್ತು. ಅದೇಕೋ ಆ ತರುಣನು ಮರದ ಕೊಂಬೆಗಳಿಗೆಲ್ಲ ಮನೆಯ ಅಂಗಳದ ಪೌಳಿಯ ಮೇಲೆ ನಿಂತುಕೊಂಡು ಮೇಲುಗಡೆ, ಅಂದರೆ ಎಲ್ಲಿ ನಳನಳಿಸುವ ಹಸಿರೆಲೆಗಳಿದ್ದವೋ ಆ ಎಲೆಗಳಿಗೆಲ್ಲ ನೀರೆರಚುತ್ತಿದ್ದನು. ಅವನು ದಿನ ದಿನವೂ ತಪ್ಪದೆ ಈ ಕೆಲಸವನ್ನು ಮಾಡುತ್ತಿರುವುದನ್ನು ಕಂಡು ಒಬ್ಬ ಮುದುಕನು, ಇದೇಕಪ್ಪ, ಕೊಂಬೆಗೆ ನೀರು ಎರೆಯುತ್ತೀಯೇ, ಬುಡಕ್ಕೇಕೆ ನೀನು ನೀರು ಹಾಕುವುದಿಲ್ಲ ಎಂದು ಕೇಳಿದ್ದಕ್ಕೆ ಅವನು ಹೇಳುತ್ತಾನೆ, ಹಣ್ಣು ಕೊಂಬೆಯಲ್ಲವೇ ಬಿಡುವುದು, ಬುಡಕ್ಕೆ ಏಕೆ ನೀರು? ಚಿಗುರಿದ ನಳನಳಿಸುವ ಎಲೆಗಳಿರುವುದು ಕೊಂಬೆಗಳಲ್ಲವೇ? ರುಚಿ ರುಚಿಯಾದ ಹಣ್ಣುಗಳಿರುವುದು ಕೊಂಬೆಗಳಲ್ಲವೇ? ಅವನ್ನು ಚೆನ್ನಾಗಿಡಬೇಕೆಂದರೆ ಅಲ್ಲಿಗೆ ನೀರೆರಚುತ್ತಿದ್ದೇನೆ. ನಮ್ಮಲ್ಲಿ ಅನೇಕರು ಇದೇ ಅವಿವೇಕದ ಕೆಲಸವನ್ನು ಮಾಡುತ್ತಿದ್ದೇವೆ. ಬುಡಕ್ಕೆ ಪಾತಿಯನ್ನು ಮಾಡಿ ನೀರೆರೆದರೆ ಆ ನೀರು ಬೇರಿಗೆ ಸೇರಿ ಅದರಿಂದ ಗಿಡವನ್ನೆಲ್ಲ ಬದುಕಿರುವಂತೆ ಮಾಡುತ್ತದೆ ಎಂಬ ತತ್ವದ ನಿಜವು ನಮಗೆ ಮನವರಿಕೆಯಾಗಿಲ್ಲ. ಮೇಲುಗಡೆ ನಮ್ಮ ಮುಖದ ಬಣ್ಣ ಬದಲಿಸಲು ಪ್ರಯತ್ನಿಸುತ್ತೇವೆ. ಅದು ಸುಂದರವಾಗಿರಬೇಕೆಂದು ಇಲ್ಲ ಸಲ್ಲದ ಎಲ್ಲ ರೀತಿಯ ಸೌಂದರ್ಯ ಪ್ರಸಾಧನಗಳನ್ನು, ಅಂದರೆ ಹೊರಗಡೆಗೆ ಮೇಕಪ್ ಮಾಡಿಕೊಂಡು ನೋಡುವ ಜನರಿಗೆ ಚೆನ್ನಾಗಿ ಕಾಣಬೇಕೆಂದು ಬಯಸುತ್ತೇವೆ. ಆದರೆ ನಮ್ಮ ಆರೋಗ್ಯವನ್ನೇನಾದರೂ ಕಾಪಾಡಿಕೊಂಡಿದ್ದೇ ಆದರೆ, ಒಳ್ಳೆಯ ಆರೋಗ್ಯವಿರುವಾಗ ಅದು ಮುಖವು ನಳನಳಿಸುವಂತೆ ಮಾಡುವುದಿಲ್ಲವೇ? ಶರೀರದ ಚರ್ಮದ ಬಣ್ಣ ಯಾವುದಾದರೇನು, ಬಣ್ಣ ಯಾವುದಾದರೇನು, ಆದರೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯ ಮುಖದಲ್ಲಿ ನಳನಳಿಸುತ್ತಿರುವಂತೆ ಆತ ಸಹಜವಾಗಿಯೇ, ಲಕ್ಷಣವಾಗಿ, ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಂತ ವ್ಯಕ್ತಿ ಲಕ್ಷಣವಾಗಿಯೇ ಕಾಣುತ್ತಾನೆ ಅಲ್ಲವೇ? ಅದೇ ರೀತಿಯಾಗಿ ನಮ್ಮೊಳಗೆ ಸದ್ಗುಣಗಳನ್ನು, ಒಳ್ಳೆಯ ಸಂಸ್ಕೃತಿಯನ್ನು, ಇಲ್ಲಿ ಸದ್ಗುಣಗಳೆಂದರೇನು, ಒಳ್ಳೆಯ ಸಂಸ್ಕೃತಿ ಎಂದರೇನು? ಸಮಾಜಕ್ಕೆ ಉಪಕಾರಿಯಾಗಿ ಅಥವಾ ಕನಿಷ್ಠ ಸಮಾಜಕ್ಕೆ ಅಪಕಾರಿಯಾಗದಂತೆ, ಬೇರೊಬ್ಬರನ್ನು ಹಾಳು ಮಾಡುವ ಚಿಂತೆಗಳನ್ನು ಮೈಗೂಡಿಸಿಕೊಳ್ಳದಂತೆ, ಮತ್ತೊಬ್ಬರಿಗೆ ಸಮಾಜಕ್ಕೆ ಶೋಷಿತನಾಗದಂತೆ, ಅಂದರೆ ಅದನ್ನು ಶೋಷಣೆ ಮಾಡದೆ ಸಮಾಜದಲ್ಲಿ ಎಲ್ಲರೊಡನೆ ಒಂದಾಗಿ ಬದುಕುವಂತಹ ಭಾವನೆಗಳನ್ನು ಬೆಳೆಸಿಕೊಂಡವರು. ಅದೇ ರೀತಿಯಾಗಿ ಸಮಾಜದ ವಿಷಯದಲ್ಲಿ ಆಗಲಿ, ನಾವು ಬದುಕುತ್ತಿರುವ ಪ್ರದೇಶದ ವಿಷಯದಲ್ಲಿ ಆಗಲಿ, ಅಥವಾ ಸುತ್ತಮುತ್ತಲಿನ ಜನರೊಂದಿಗೆ ಹೊಂದಿಕೊಂಡು ಬಾಳುವಂತಹ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದು, ಸದಾ ನಮ್ಮೊಳಗೂ ಧನಾತ್ಮಕ ಚಿಂತನೆಗಳನ್ನು ತುಂಬಿಕೊಂಡಿರುವುದು. ಆ ಧನಾತ್ಮಕ ಚಿಂತನೆಗಳು ನಮ್ಮೊಳಗೆ ಮನಃಶಾಂತಿ, ಸುಖವನ್ನು ಸಹಜವಾಗಿಯೇ ಹುಟ್ಟು ಮಾಡುವುದಲ್ಲವೇ? ಸಹಜವಾಗಿಯೇ ಹುಟ್ಟು ಹಾಕುವುದಲ್ಲವೇ? ಈ ರೀತಿಯಾಗಿ ತನ್ನೊಳಗಿನ ಗುಣಗಳನ್ನು, ತನ್ನ ದೇಹದ ಆರೋಗ್ಯವನ್ನು, ತನ್ನ ಮನಸ್ಸಿನ ಮಾನಸಿಕ, ದೈಹಿಕ ಆರೋಗ್ಯವನ್ನು ಯಾವ ವ್ಯಕ್ತಿ ಕಾಪಾಡಿಕೊಳ್ಳುತ್ತಾನೋ ಆತ ಹೊರಗಡೆಗೆ ಯಾವ ಸೌಂದರ್ಯ ಪ್ರಸಾಧನವನ್ನು ಬಳಸದೆ ಹೋದರೂ, ಯಾವುದೇ ಮೇಕಪ್ ಮಾಡಿಕೊಳ್ಳದೆ ಹೋದರೂ ಕೂಡ ಆರೋಗ್ಯವಂತನಾಗಿ ಕಳಕಳೆಯಿಂದ ನೋಡುವವರಿಗೆ ಆಕರ್ಷಿತನಾಗಿ ಕಾಣಿಸುವುದಿಲ್ಲವೇ? ಹೀಗೆ ನಮ್ಮ ಜೀವ ವೃಕ್ಷವು ಚಿಗುರಿ ಪಲ್ಲವಿಸಿ ಹೂವಾಗಿ ಹಣ್ಣು ಬಿಡುವುದು ಜೀವನದ ಮೇಲುಗಡೆಯೇ ಸರಿ. ಹೊರಗಿನ ಜನರಿಗೆ ಶರೀರವು ಅಥವಾ ನಮ್ಮ ಮುಖವು ಕಾಣಿಸುವಂತೆಯೇ. ಆದರೆ ಅದರ ಬೇರುಗಳು ಹೇಗೆ ಮರದ ಬೇರುಗಳು ಕಾಣಿಸದಂತೆ ಮಣ್ಣಿನೊಳಗೆ ಹೂತುಕೊಂಡು ಬಿಟ್ಟಿವೆಯೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಶುಭ ಭಾವನೆಗಳೆಂಬ ಬೇರುಗಳಿದ್ದರೆ
ಶುಭ ಫಲಗಳು ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕೇವಲ ಮುಖದ ಸೌಂದರ್ಯ, ದೇಹದ ಸೌಂದರ್ಯವಷ್ಟೇ ಅಲ್ಲ, ಆ ಒಳ್ಳೆಯ ಮಾನಸಿಕ ಸೌಂದರ್ಯದಿಂದಾಗಿ, ಒಳ್ಳೆಯ ಮನಸ್ಸಿನಿಂದಾಗಿ ನಮ್ಮ ಜೀವನವು ನಳನಳಿಸುತ್ತಿರುತ್ತದೆ. ಆದ್ದರಿಂದ ಮೊದಲು ಯಾವುದರಿಂದ ನಾವು ನಮ್ಮೊಳಗಿನ ಆ ಬೇರುಗಳನ್ನು ಪೋಷಿಸಬೇಕು ಎಂಬುದನ್ನು ಮಾಡಿಕೊಳ್ಳಬೇಕಲ್ಲವೇ? ಶುಭ ಭಾವನೆಗಳಿಗೆ ತಾಯಿ ಬೇರಾದಂತಹ ಭಗವಂತನ ಚಿಂತನೆಯನ್ನು ನಾವು ಮಾಡಿಕೊಂಡರೆ ಆಗ ಬೇರಿಗೆ ನೀರೆರೆದಂತೆ. ಆಗಲೇ ಜೀವನ ವೃಕ್ಷದಲ್ಲಿ ಶುಭ ಫಲಗಳು ಕಾಣಿಸುವವು. ನಾಳೆ ಏನಾಗುವುದೋ, ಹಿಂದೆಲ್ಲ ಆದಂತಹ ಗತಕಾಲದ ವೇದನೆ ಇವುಗಳನ್ನೆಲ್ಲ ಬಿಟ್ಟು ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ಭಗವಂತನ ಪಾದಗಳಲ್ಲಿ ಶರಣಾದರೆ, ಆತನ ಇಚ್ಛೆಯಂತೆಯೇ ಎಲ್ಲವೂ ನಡೆಯುವುದೆಂಬ ಭಾವನೆಯನ್ನು ಮೈಗೂಡಿಸಿಕೊಂಡರೆ ಆಗ ಸಹಜವಾಗಿಯೇ ದೈಹಿಕ ಮಾನಸಿಕ ಸೌಂದರ್ಯದ ಜೊತೆಯಲ್ಲಿ ನಮ್ಮ ಜೀವನವು ಸುಂದರವಾಗಿ ನಳನಳಿಸುವುದಲ್ಲವೇ? ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.